ಸ್ಥಳದಲ್ಲಿಯೇ ಅಧಿಕಾರಿಗಳು ಬೀಡ್ ಬಿಟ್ಟಿದ್ದಾರೆ. ವಿಜಯಪುರದ ಇಂಡಿಯಲ್ಲಿ ಕೊಳವೆ ಬಾವಿಗೆ ಬಿದ್ದಂತಹ ಮಗುವಿನ ರಕ್ಷಣೆಗೆ ಅಲ್ಲಿ ಅಧಿಕಾರಿಗಳು ಅಲ್ಲೇ ಬೀಡ್ ಬಿಟ್ಟಿರುವಂತಹ ಸಂಗತಿ ಇವತ್ತು ಅಲ್ಲಿ ನಡೀತಾ ಇದೆ. ಮಗುವಿನ ರಕ್ಷಣೆಗೆ ಹರಸಾಹಸವನ್ನ ಕೂಡ ಅಲ್ಲಿಯ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ವಿಜಯಪುರ ಜಿಲ್ಲಾಡಳಿತದಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಅಲ್ಲಿಯ ಸುತ್ತಮುತ್ತ ಜನ ಕೂಡ ಅಲ್ಲೇ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಹೋಗಿ ಅಲ್ಲಿ ಏನಾಯ್ತು, ಮಗು ಹೇಗ್ ಬಿತ್ತು, ಆ ರೀತಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದು ಮಗುವಿಗೆ ಆಕ್ಸಿಜನ್ ಸಪ್ಲೈ ಕೂಡ ಮಾಡಬೇಕಾಗುತ್ತೆ. ಈಗ ಮಗುವಲ್ಲಿ ಆಳಕ್ಕೆ ಬಿದ್ದಿರುತ್ತೆ ಅಂತಂದ್ರೆ ಉಸಿರಾಡೋದಿಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ. ಇದೇ ನಿಟ್ಟಿನಲ್ಲಿ ಆಕ್ಸಿಜನ್ ಅನ್ನ ಸಪ್ಲೈ ಮಾಡೋ ಕೆಲಸದಲ್ಲಿ ಈಗ ಅಧಿಕಾರಿಗಳು ಅಲ್ಲಿ ತೊಡಗಿರುವಂತದ್ದು. ಕೊಳವೆ ಬಾವಿಗೆ ಬಿದ್ದಂತಹ 2 ವರ್ಷದ ಬಾಲಕನ ರಕ್ಷಣೆ ಕಾರ್ಯದಲ್ಲಿ ಈಗ ಅಧಿಕಾರಿಗಳು ತೊಡಗ್ತಾ ಇದ್ದಾರೆ. ಇನ್ನು ಮಗು ಅಲ್ಲಿ ಯಾವ ರೀತಿಯಾಗಿ ಆಳದಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದನ್ನ ಅಲ್ಲಿ ಮಾನಿಟರ್ ಮೂಲಕ ಕೂಡ ಅಧಿಕಾರಿಗಳು ನೋಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ಮಗು ಯಾವ ಸಮಯದಲ್ಲಿ ಕೊಳವೆ ಬಾವಿಗೆ ಬಿತ್ತು, ಅಲ್ಲಿ ಈಗ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಏನಿದೆ ಅಪ್ಡೇಟ್ಸ್ ಅಂತ? ಚಂದ್ರ, ಏನಂತಂದ್ರೆ ನೋಡ್ತಿರ್ಬೋದು, ನಾವೀಗ ಸ್ಪಾಟಲ್ಲೇ ಇದ್ದೀವಿ. ಯಾವ ರೀತಿ ಒಂದು ಕಾರ್ಯಾಚರಣೆ ನಡೀತದೆ ಅಂದರೆ ಭರದಿಂದನೇ ಸಾಗದೆ ಅಂತ ಹೇಳ್ಬೋದು. ಇನ್ನು ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಸೇರಿದಂತೆ ಇಡೀ ಜಿಲ್ಲಾಡಳಿತ ಸಂಪೂರ್ಣವಾಗಿ ಏನು ಅಂತಂದ್ರೆ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದೆ. ನೀವು ನೋಡ್ತಿರ್ಬೋದು, ಏನು ಮಾನಿಟರಿಂಗ್ ಇದೆ, ಮಾನಿಟರಿಂಗ್ ಮುಖಾಂತರ ಏನು ಅಂತಂದ್ರೆ ಮಗುವಿನ ಚಲನವಲನ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡಲಾಗ್ತದೆ. ಜೊತೆಗೆ ಏನು ಅಂತಂದ್ರೆ ಆಕ್ಸಿಜನ್ ಕೂಡ ಬಿಡಲಾಗಿದೆ. ಆಕ್ಸಿಜನ್ ಮುಖಾಂತರ ಮಗುವಲ್ಲಿ ಉಸಿರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡ್ತಿರ್ಬೋದು, ಖುದ್ದು ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಸಂಪೂರ್ಣ ಸಿಬ್ಬಂದಿ ಜಿಲ್ಲಾಡಳಿತ ಏನಿದೆ ಎಲ್ಲರೂ ಕೂಡ ಇಲ್ಲಿಗೆ ಒಂದು ಠಿಕಾಣಿ ಊರಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಆಕ್ಸಿಜನ್ ಮುಖಾಂತರ ಏನು ಆರೋಗ್ಯ ಇಲಾಖೆ ಬರ್ತದೆ, ಆರೋಗ್ಯ ಇಲಾಖೆಯವರು ಕೂಡ ನೀವು ನೋಡ್ತಿರ್ಬೋದು, ಈಗ ಆಲ್ರೆಡಿ ಏನು ಅಂತಂದ್ರೆ 2 ರಿಂದ 3 ಆಕ್ಸಿಜನ್ಗೆ ಆಲ್ರೆಡಿ ಖಾಲಿಯಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಆಕ್ಸಿಜನ್ ಕೂಡ ಮೂವ್ ಆಗ್ತಾ ಇದೆ. ಎಲ್ಲರೂ ಕೂಡ ಆಕ್ಸಿಜನ್ ಏನು ಕೊಡ್ತಾ ಇದ್ದಾರೆ. ಇದರಿಂದ ಏನು ಅಂತಂದ್ರೆ ಮಗು ಏನೋ ಒಂದು ಚಲನವಲನ ಕೂಡ ಪತ್ತೆ ಹಚ್ಚಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಯಾಮರಾಗಳನ್ನು ಕೂಡ ಒಳಗಡೆ ಬಿಡಲಾಗಿತ್ತು. ಕ್ಯಾಮರಾಗಳಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮಗು ಒಂದು ಚಲನವಲನ ಕೂಡ ಕಂಡು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಸುರಕ್ಷಿತವಾಗಿ ಮಗುವನ್ನ ರಕ್ಷಣೆ ಮಾಡಲಿಕ್ಕೆ ಈಗ ಸಂಪೂರ್ಣ ಕಾರ್ಯಾಚರಣೆಯಿಂದ ಭರದಿಂದ ಸಾಗಿದೆ ಅಂತ ಹೇಳ್ಬೋದು. ಇನ್ನು ನೀವು ನೋಡ್ತಿರ್ಬೋದು, ಯಾವ ರೀತಿ ಕ್ಯಾಮ್ರಾಗಳನ್ನ ಒಳಪಡಿಸಿ ಯಾವ ರೀತಿ ಅಂದ್ರೆ ಕ್ಯಾಮ್ರಾಗಳನ್ನ ಬಿಟ್ಟು ಒಳಗಡೆ ಯಾವ ರೀತಿ ಚಲನವಲನ ಇದೆ ಅನ್ನೋದನ್ನ ಟೆಸ್ಟ್ ಮಾಡಲಾಗ್ತಾ ಇದೆ. ಇದಾದ ನಂತರ ಏನು ಅಂತಂದ್ರೆ ಇನ್ನೊಂದು ಭಾಗದಲ್ಲಿ ಏನು ಅಂತಂದ್ರೆ ಅಲ್ಲಿ ಹಡ್ಲಾಗ್ತಾ ಇದೆ. ಇನ್ನೊಂದು ಭಾಗದಲ್ಲಿ ಯಾವ ರೀತಿ ಒಂದು ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಏನಂದ್ರೆ JCBಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ JCBಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಈ ರೀತಿ ಹಿಟಾಚಿ ಸೇರಿದಂತೆ JCBಗಳನ್ನ ಒಂದು ತೆಗೆದುಕೊಂಡು ಬಂದು ಈ JCBಗಳ ಮುಖಾಂತರ ಏನು ಅಂತಂದ್ರೆ ಏನು 16 ಅಡಿಯಲ್ಲಿ ಏನು ಮಗು ಸಿಕ್ಕಾಕೊಂಡಿದೆ ಅಂತ ಹೇಳಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಏನು ಅಂತಂದ್ರೆ 10 ಅಡಿಯಷ್ಟು ಭೂಮಿನ ಏನು ಅಗಿಲಾಗಿದೆ ಅಂತ ಹೇಳ್ಬೋದು. ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಭೂಮಿನ ಅಗಿಲಾಗಿದೆ ಅಂತ ಹೇಳಿ. ಇದೇ ರೀತಿ ಏನಂತಂದ್ರೆ ಇನ್ನು ಕೇವಲ ಏನು ಇಲ್ಲ ಅಂತಂದ್ರೂ ಕೂಡ ಇನ್ನು 4 ಅಡಿ ಮಾತ್ರ ಉಳಿದಿದೆ ಅಂತ ಹೇಳ್ಬೋದು. ಅಂದ್ರೆ 18 ಅಡಿವರೆಗೂ ಕೂಡ ಇದನ್ನ ತೆಗಿಬೇಕಾಗುತ್ತೆ. ತದನಂತರ ಏನಂದ್ರೆ ಮಗುನ ಹೊರಗೆ ತೆಗಿಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ಏನು ಅಂತಂದ್ರೆ ಈ ಕಾರ್ಯಾಚರಣೆ ನೋಡ್ತಿರ್ಬೋದು ಯಾವ ರೀತಿ ಭರದಿಂದ ಸಾಗಿದೆ ಅಂತ ಹೇಳಿ. ದೊಡ್ಡದಂತ ಒಂದು ಹಿಟಾಚಿನ ತರಲಾಗಿದೆ. 2 JCBಗಳನ್ನ ಬಳಸಲಾಗ್ತಾ ಇದೆ. ಇವೆಲ್ಲವನ್ನೂ ಬಳಸಿ ಏನು ಅಂತಂದ್ರೆ ಆದಷ್ಟು ಬೇಗ ಮಗುವನ್ನು ಹೊರ ತೆಗಿಲಿಕ್ಕೆ ಈಗ ಒಂದು ಹರಸಾಹಸ ನಡೆದಿದೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಏನು ಅಂತಂದ್ರೆ ಏನು ಮಗು ಸಂಜೆ ಆಟ ಆಡ್ತಾ ಇತ್ತು, 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಆಟ ಆಡ್ತಾನೆ ಏನು ಅಂತಂದ್ರೆ ಅದೇ ಜಮೀನಲ್ಲಿ ಏನು ಸತೀಶ್ ಅಂತ ಬರ್ತಾರೆ ಅವರೊಂದು ಜಮೀನಲ್ಲೇ ಅವ್ರ ಮಗು ಆದಂತ ಏನು ಸಾತ್ವಿಕ್ ಇದ್ದಾನೆ, ಈ ಸಾತ್ವಿಕ್ ಆಟ ಆಡ್ತಾ ಇದ್ದ. ಆಡ್ತಾನೆ ಏನು ಅಂತಂದ್ರೆ ಕೊಳವೆ ಬಾವಿ ಮೇಲೆ ಯಾವುದು ಕ್ಯಾಪ್ ಇರಲಿಲ್ಲ. ಆ ನಿಟ್ಟಿನಲ್ಲಿ ಏನು ಅಂತ ಕೊಳವೆ ಬಾವಿಲಿ ಬಿದ್ದಿದ್ದಾನೆ ಅದು ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಈಗ ಆಲ್ರೆಡಿ ಏನು ಅಂತಂದ್ರೆ ತಾಲೂಕು ಮತ್ತು ಜಿಲ್ಲಾಡಳಿತ ಬಂದು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇದ್ರ ಜೊತೆಗೆ ಏನು ಅಂತಂದ್ರೆ ಈ ಕಾರಣ ಜೊತೆಗೆ ಏನಂದ್ರೆ NDRF ಟೀಮ್ ಕೂಡ ಬೆಳಗಾವಿಯಿಂದ ಕೂಡ ಬರುವಂತ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಅವರು ಬಂದ ತಕ್ಷಣ ಅವರು ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಂದ್ರೆ ಒಟ್ಟಲ್ಲಿ ಸಂಪೂರ್ಣವಂತ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನು ಗ್ರಾಮಸ್ಥರು ಕೂಡ ಇಲ್ಲಿ ನೆರೆದಿದ್ದಾರೆ. ಎಲ್ಲರೂ ಕೂಡ ಸಹಾಯ ಮುಖಾಂತರ ಒಂದು ಕಾರ್ಯಾಚರಣೆ ಮುಂದುವರೆದಿದೆ.
ಎಸ್ ಪುರುಷೋತ್ತಮ್, ಈಗ 6 ಗಂಟೆಗೆ ಮಗು ಕೊಳವೆ ಬಾವಿಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದೀರಾ. ಮಗುವಿನ ಚಲನವಲನ ಯಾವ ರೀತಿ ಆಗಿದೆ, ಆ ಮಗುವಿನ ಆಕ್ಟಿವಿಟಿ ಯಾವ ರೀತಿ ಆಗಿದೆ ಅಂತ ಹೇಳೋದಾದ್ರೆ? ಏನು ಒಂದು ಮಗು ಬಿದ್ದಂತರ ಏನು ಅಂತಂದ್ರೆ ಆ ಮಗು ಬಿದ್ದಂತರನೇ ಏನು ಅಂತಂದ್ರೆ ತಾಲೂಕು ಆಡಳಿತಕ್ಕೆ ಮೊದಲನೇದಾಗಿ ಮಾಹಿತಿ ಕೊಡಲಾಗಿದೆ. ತದನಂತರ ತಾಲೂಕು ಆಡಳಿತಕ್ಕೆ ಮಾಹಿತಿ ಸಿಕ್ಕ ತಕ್ಷಣನೇ ಏನು ಅಂತಂದ್ರೆ ದೌಡಾಯಿಸಿದ್ದಾರೆ. ಸ್ಥಳೀಯ ಪೊಲೀಸರು ಸೇರಿದಂತೆ ಏನು ಅಂತಂದ್ರೆ ಅಗ್ನಿಶಾಮಕ ದಳದವರು ದೌಡಾಯಿಸಿದ್ದಾರೆ. ಇಲ್ಲಿ ದೌಡಾಯಿಸಿ ಸ್ಥಳಕ್ಕೆ ಬಂದ ನಂತರ ಅಲ್ಲಿ ಏನು ಅಂತಂದ್ರೆ ಮಗುವಿಗೆ ಒಂದು ಕ್ಯಾಮ್ರಾ ಬಿಡಲಾಗಿತ್ತು. ಆ ಚಲನವಲನ ಅಂದ್ರೆ ಕೈಗಳನ್ನ ಕೂಡ ಅಲುಗಾಡಿಸಿದಂತ ಏನು ಒಂದು ಶೇಕ್ ಮಾಡಿದೆ, ಇದರ ಹಿನ್ನೆಲೆಯಲ್ಲಿ ಆ ಚಲನವಲನ ಕೂಡ ಕಂಡು ಬಂದಿದೆ ಕ್ಯಾಮ್ರಾದಲ್ಲಿ. ಅದಾದ ನಂತರ ಏನು ಅಂತಂದ್ರೆ ಕಾರ್ಯಾಚರಣೆ ಕೂಡ ತಕ್ಷಣ ಅಂದ್ರೆ ಮಗು ಬಿದ್ದ 1 ಗಂಟೆಯಲ್ಲಿ ಒಂದು ಕಾರ್ಯಾಚರಣೆ ಪ್ರಾರಂಭ ಆಗಿದ್ದು ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಮಾಹಿತಿ ಏನು ಆಧರಿಸಿ ಏನು ಬಂದಿದ್ದು ಸ್ಥಳಕ್ಕೆ ಬಂದಂತಹ ಜಿಲ್ಲಾಡಳಿತ ಆಗಲಿ ಮತ್ತು ತಾಲೂಕು ಆಡಳಿತ ಆಗಲಿ ಮೊದಲನೇದಾಗಿ ಏನು ಬಂದ್ರು ಅವರೆಲ್ಲರೂ ಕೂಡ ಏನು ಅಂತಂದ್ರೆ ಸಂಪೂರ್ಣವಂತ ಒಂದು ಮಾಹಿತಿನ ಪಡ್ಕೊಂಡಿದ್ದಾರೆ. ಜೊತೆಗೆ ಒಳಗಡೆ ಕ್ಯಾಮ್ರಾ ಬಿಟ್ಟು ಮಗುವಿನ ಚಲನವನ್ನು ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ಬಿಡಲಾಗಿದೆ. ಆಕ್ಸಿಜನ್ ಮುಖಾಂತರ ಮಗುವನ್ನ ರಕ್ಷಣೆ ಮಾಡಲಿಕ್ಕೆ, ಸುರಕ್ಷಿತ ರಕ್ಷಣೆ ಮಾಡಲಿಕ್ಕೆ ಆಕ್ಸಿಜನ್ ಕೂಡ ಈಗ ಒಳಪಡಿಸಲಾಗಿದೆ. ಚಂದ. ಎಸ್ ಪುರುಷೋತ್ತಮ್, ಅಲ್ಲಿ ಕಾರ್ಯಾಚರಣೆ ಏನೋ ಭರದಿಂದ ಸಾಗ್ತಾ ಇದೆ. ಮಧ್ಯದಲ್ಲಿ ಎಲ್ಲೋ ಕಲ್ಲು ಸಿಕ್ಕಿದೆ ಅಂತ ಕೂಡ ನಾವು ನೋಡ್ತಾ ಇದ್ವಿ. ಈಗ ಕಲ್ಲನ್ನ ಏನಾದ್ರೂ ಸರಿಸೋ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರ? ಕಲ್ಲೇನಾದ್ರೂ ಸಿಕ್ತಾ? ಏನಿದೆ ಅಪ್ಡೇಟ್ಸ್? ಚಂದ್ರ, ಏನಂತಂದ್ರೆ ಈಗೇನು ಕಾರ್ಯಾಚರಣೆ ನಡೀತಾ ಇತ್ತು ನೀವು ನೋಡ್ತಿರ್ಬೋದು. ಈಗ ದೊಡ್ಡದಂತ ಜೆಸಿಬಿ ಅಂದ್ರೆ ಮೊದಲನೇದಾಗಿ ಏನು ಅಂತಂದ್ರೆ ಸಣ್ಣ 2 ಜೆಸಿಬಿಗಳನ್ನ ತರಲಾಗಿತ್ತು. ಅದರ ಮುಖಾಂತರ ಅಡ್ಡುವಾಗ ಒಂದು ಕಲ್ಲಿನ ಬಂಡೆ ಕೂಡ ಅಡ್ಡಾಗಿತ್ತು ಅಂತ ಹೇಳ್ಬೋದು. ಆ ಬಂಡೆನ ಏನು ಅಂತಂದ್ರೆ ಏನು ದೊಡ್ಡದಂತ ಜೆಸಿಬಿನ ತರಿಸಿದ ತಕ್ಷಣ ಏನು ಅಂತಂದ್ರೆ ಆ ಕಲ್ಲು ಬಂಡೆನ ಕೂಡ ಈಗ ತೆಗೆಯಲಾಗಿದೆ. ತೆಗೆದು ಈಗ ಸುರಕ್ಷಿತವಾಗಿ ಒಂದು ಏನು ರಕ್ಷಣೆ ಕೂಡ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಏನು ಅಂತಂದ್ರೆ ಈ ಜೆಸಿಬಿಗಳ ಮುಖಾಂತರ ಬರೋದು ಅಂದ್ರೆ ಮೊದಲನೇದಾಗಿ ಇದೆಲ್ಲ ಜಮೀನು ಒಳಗಡೆ ಇರೋ ಕಾರಣಕ್ಕಾಗಿ ನಂತರ ಒಳಗಡೆ ಜೆಸಿಬಿ ಬರಲಿಕ್ಕೆ ಕೂಡ ಪ್ರಮುಖ ದಾರಿ ಕೂಡ ಮಾಡ್ಕೊಂಡು ಬರುವಂತ ಪರಿಸ್ಥಿತಿ ಇದೆ. ಅಂತದ್ರಲ್ಲಿ ಈಗ ಜೆಸಿಬಿ ಏನು ಒಂದು ದೊಡ್ಡ ಜೆಸಿಬಿ ಬಂದಿದೆ. ಇದು ಬಂದ ನಂತರ ಏನು ಅಂತಂದ್ರೆ ಈಗ ಕಾರ್ಯಾಚರಣೆ ಒಂದು ವೇಗ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಏನು ಕಲ್ಲು ಬಂಡೆ ಅಡ್ಡ ಬಂದಿತ್ತು ಆ ಕಲ್ಲು ಬಂಡೆಯನ್ನು ಕೂಡ ತೆಗೆಯಲಾಗಿದೆ. ಕಲ್ಲು ಬಂಡೆನ ತೆಗೆದು ಈಗ ಮತ್ತೆ ಕಾರ್ಯಾಚರಣೆ ಅಂದ್ರೆ ವೇಗದಲ್ಲೇ ಮಾಡ್ತಾ ಇದ್ದಾರೆ. ಆದ್ರೆ ಏನು ಅಂತಂದ್ರೆ ಇನ್ನು ಕೇವಲ 6 ಏನು ಅಡಿ ಇದೆ, 6 ಅಡಿ ಅದನ್ನ ನಾವು ಮಣ್ಣನ್ನು ತೆಗೆದು ಬಿಟ್ರೆ ತದನಂತರ ಏನು ಅಂತಂದ್ರೆ ಮಗುವನ್ನ ಸುರಕ್ಷಿತವಾಗಿ ಅಲ್ಲಿ ಒಂದು ಏನು ಆ ಕೊಳೆ ಬಾವಿ ಹಾಕಿರ್ತಾರೆ ಆ ಪೈಪನ್ನ ಕಟ್ ಮಾಡಿಕೊಂಡು ಮಗುವನ್ನ ಹೊರಗೆ ತೆಗೆಯುವಂತ ಕಾರ್ಯ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮಾಡ್ಲಿಕ್ಕೆ ಈಗ ಏನಂದ್ರೆ ಸಂಪೂರ್ಣ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಜಿಲ್ಲಾಡಳಿತ ಬಂದಿದ್ದಾರೆ. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಜಿಲ್ಲಾಡಳಿತ ಸೇರಿದಂತೆ ಏನು ಟೀಮ್ ಬರ್ತದೆ ಸಂಪೂರ್ಣವಾದಂಥ ಟೀಮ್ ಮುಖಾಂತರ ಏನು ಅಂತಂದ್ರೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಲ್ಲಿ ಏನು ಅಂತಂದ್ರೆ ಗ್ರಾಮಸ್ಥರು ಕೂಡ ಅನೇಕರು ಬಂದಿದ್ದಾರೆ. ಅವರು ಕೂಡ ಎಲ್ಲರ ಸಹಾಯ ಹಸ್ತ ಮಾಡ್ತಾ ಇದ್ದಾರೆ. ಎಲ್ಲರ ಸಹಾಯದಿಂದ ಏನು ಅಂತಂದ್ರೆ ಸುರಕ್ಷಿತವಾಗಿ ಬದುಕಿಸ್ಬೇಕು, ಸಾತ್ವಿಕ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡ್ತಿರ್ಬೋದು. ಯಾಕೆ ಅಂದ್ರೆ ಪ್ರಮುಖವಾಗಿ ಏನು ಉಸಿರಾಟ ಮಾಡ್ಕೊತಾ ಇರ್ಬೇಕು, ಎಲ್ಲಿವರೆಗೂ ಕಾರ್ಯಾಚರಣೆ ನಡೆಯುತ್ತೆ, ಕಾರ್ಯಾಚರಣೆ ಮುಗಿಯುವವರೆಗೂ ಮಗುವಿನ ಉಸಿರಾಟವನ್ನ ಅವರು ಏನಾದರೂ ಹಿಡಿದಿಟ್ಕೊಂಡ್ಬಿಟ್ರೆ ಅಂದ್ರೆ ಸುರಕ್ಷಿತವಾಗಿ ತೆಗಿಲಿಕ್ಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಈಗ ಮೊದಲನೇದಾಗಿ ಆಕ್ಸಿಜನ್ ಕೂಡ ಅಳವಡಿಸಲಾಗಿದೆ. 3 ಆಕ್ಸಿಜನ್ಗಳು ಈಗ ಆಲ್ರೆಡಿ ಮುಗಿದಿದ್ದಾವೆ. ಇದಾದ ನಂತರ ಈಗ 4ನೇ ಆಕ್ಸಿಜನ್ ಕೂಡ ಹಾಕಲಾಗಿದೆ. ಸಂಪೂರ್ಣವಂತ ಕಾರ್ಯಾಚರಣೆ ಭರದಿಂದನೇ ಸಾಗಿದೆ. ಚಂದ. ಓಕೆ, ಧನ್ಯವಾದ ಪುರುಷೋತ್ತಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.